ಪ್ರದಕ್ಷಿಣೆ ನಡೀತಾ ಇದೆ. ಇವತ್ತಿಗೆ 105 ಕ್ಷೇತ್ರ ಪೂರ್ಣವಾಗಿದೆ. ನಾಳ್ದು 29 ತಾರೀಕು ಸೆಪ್ಟೆಂಬರ್ 29 ತಾರೀಕು ಕೊಲ್ಲೂರಿನಲ್ಲಿ 108 ಕ್ಷೇತ್ರ ಪ್ರದಕ್ಷಿಣೆ ಪೂರ್ಣಗೊಳ್ಳಲಿದೆ. ಈ ಸಂದರ್ಭದಿಂದ ನಾಳ್ದು ಅಲ್ಲಿ ಚಂಡಿಕಾ ಯಾಗ ನಡೀಲಿಕ್ಕಿದೆ. ಹಾಗೆಯೇ ಸಾಮೂಹಿಕ ಪ್ರಾರ್ಥನೆ ಕೂಡ ನಡೀಲಿಕ್ಕಿದೆ. ಈ ಒಂದು ಸಂಕಲ್ಪ ಏನಿದೆ, ಈ ಸಂಕಲ್ಪಕ್ಕೆ ನಾವು ಸಂಚರಿಸಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಒಂದು ಪ್ರೋತ್ಸಾಹ, ಗೌರವ, ಹಾಗೆಯೇ ಧರ್ಮದ ಬಗ್ಗೆ ಒಂದು ಪ್ರಚಾರ ಮಾಡಿದಂಥ ಒಂದು ತೃಪ್ತಿ ನಮಗೆ ಕೊಟ್ಟಿದೆ. ಆದ್ದರಿಂದ ನಾಳ್ದು ನಡೆಯುವಂತಹ ಪೂರ್ಣ ದಿನ ಏನಿದೆ, ಆ ಒಂದು ಸಮಾರಂಭದಲ್ಲಿ ಹೆಚ್ಚಿನ ದೇಶಭಕ್ತರು ಭಾಗವಹಿಸಬೇಕು. ಅದಾದ ನಂತರ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರವನ್ನಾಗಿ ಹಾಗೆಯೇ ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ತೊಡಗಬೇಕೆಂಬ ಮಹಾ ಸಂಕಲ್ಪವನ್ನು ಈಗಾಗಲೇ ನಾವು ಮಾಡಿದ್ವಿ. ಅಂತ ಹೇಳಿದ್ರೆ ನಾವು ಉಡುಪಿ, ಮಂಗಳೂರು, ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹೆಚ್ಚಿನ ಜಿಲ್ಲೆಯಲ್ಲಿರುವಂಥದ್ದು ಬೆಳಗಾವಿ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಗದಗ ಆಗಿರ್ಬೋದು, ಬೆಂಗಳೂರು, ಮೈಸೂರು ಇಂಥ ಎಲ್ಲ ಹೆಚ್ಚಿನ ಜಿಲ್ಲೆಗಳಿಗೆ ನಾವು ಸಂಚರಿಸಿದ್ರ ಜೊತೆಗೆ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೂ ನಾವು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದೇವೆ. ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ 16-17ನೇ ಅಧ್ಯಾಯದಲ್ಲಿ ಶಿರಡಿ ಸಾಯಿಬಾಬಾನೇ ಹೇಳಿದಂಥ ಮಾತು ಇದೆ. ಏನಂತ ಹೇಳಿದ್ರೆ, ನಿನ್ನ ಧರ್ಮವನ್ನು ನೀನು ಪ್ರೀತಿ ಮಾಡು, ಅದು ಬಿಟ್ಟು ಇನ್ನೊಂದು ಧರ್ಮಕ್ಕೆ ನೀನು ತೊಂದರೆಯನ್ನು ಮಾಡಲಿಕ್ಕೆ ಹೋಗಬೇಡ. ಒಂದು ಮಾತು. ಎರಡನೇ ಮಾತು ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮತ್ತೊಂದು ಮತಕ್ಕೆ, ಧರ್ಮಕ್ಕೆ ಮತಾಂತರ ಆಗಬೇಡೆಂಬ ನೇರವಾದ ಮಾತನ್ನ ಶಿರಡಿ ಸಾಯಿಬಾಬಾನೇ ಕೊಟ್ಟಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದಷ್ಟೇ, ನನ್ನ ಧರ್ಮ ಹಿಂದೂ ಧರ್ಮ, ಆ ಧರ್ಮದ ರಕ್ಷಣೆಗೆ ನಾನು ಬದ್ಧನಾಗಿದ್ದೇನೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮವನ್ನ ನಾನು ದ್ವೇಷಿಸ್ತೇ ಇಲ್ಲ. ನನಗೆ ಈ ಕ್ಷೇತ್ರಕ್ಕೆ ಹೆಚ್ಚಿನ ಬೆಂಬಲ ಇರುವಂಥದ್ದು ಅನ್ಯ ಮತದವರಿಂದಲೇ. ಈ ಕ್ಷೇತ್ರಕ್ಕೆ ಹೆಚ್ಚಿನ ಕಾಣಿಕೆ ಬರುತ್ತೆ, ಅನ್ಯ ಮತದಿಂದ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಯಾವ ವೇದಿಕೆಯಲ್ಲಿ ಮಾತಾಡೋದಷ್ಟೇ, ಅನ್ಯ ಯಾವುದೇ ಮತದ ಬಗ್ಗೆ ನನಗೆ ಮಾತಾಡಲಿಕ್ಕೆ ಇಲ್ಲ. ನನ್ನ ಧರ್ಮವನ್ನ ನನಗೆ ರಕ್ಷಣೆ ಮಾಡಬೇಕು. ಅದರ ಜೊತೆಗೆ ಇಡೀ ವಿಶ್ವದಲ್ಲಿರುವಂಥದ್ದು ಒಂದೇ ಒಂದು ಹಿಂದೂ ರಾಷ್ಟ್ರ. ಆ ರಾಷ್ಟ್ರವನ್ನ ಮುಂದಿನ ಪೀಳಿಗೆಗಾಗಿ ನಾವು ಉಳಿಸುವಲ್ಲಿ ನಾವೆಲ್ಲರೂ ಹಿಂದೂಗಳು ಮುಖ್ಯ ಪಾತ್ರವನ್ನು ವಹಿಸಬೇಕು. ಅಷ್ಟೇ ಉದ್ದೇಶ ಇರುವುದು. ಭಾರತ ಹಿಂದೂ ವಿಶೇಷ ಕಾರ್ಯಕ್ರಮಗಳು ಬ್ರಹ್ಮಕಲಶ ಆಗುವಾಗ ಈ ಕಲಶಗಳನ್ನಿಡ್ತಾರೆ. ಅದೇ ರೀತಿ ಮಠದ ಸ್ವಾಮೀಜಿಗಳಿಗೂ 8, 108, 1008 ಸಂಖ್ಯೆಗಳನ್ನು ಶ್ರೀ 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 1008 ಮಹಾಂತೇಶ ಸ್ವಾಮಿಗಳು ಅಂತ ಎಲ್ಲ ಅವರ ಹೆಸರುಗಳು ಬರ್ತದೆ. ಅದೇ ರೀತಿ ನಮ್ಮ ಕ್ಷೇತ್ರದ ಸಾಯಿ ಈಶ್ವರ್ ಗುರೂಜಿಯವರು ಈ 108 ದಿನಗಳಲ್ಲಿ 108 ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿಯ ಒಂದು ವಿಶೇಷ ವೈಬ್ರೇಷನ್ಸ್ ಅವರು ಅದನ್ನು ಸ್ವೀಕರಿಸಿ ಅವರು ವಿಶೇಷವಾದ ಶಕ್ತಿಯನ್ನು, ಅನುಗ್ರಹವನ್ನು ಕ್ಷೇತ್ರಗಳಿಂದ ಪಡ್ಕೊಂಡಿದ್ದಾರೆ. ಇನ್ನು ನಾವು ಕೂಡ ನಾನು ಟ್ರಸ್ಟಿನ ಅಧ್ಯಕ್ಷನಾಗಿ ಈ ವಿಷಯ ಈ ಸಮಯದಲ್ಲಿ ಹೇಳುವುದೇನಂತ ಹೇಳಿದ್ರೆ, ನಮ್ಮ ಸ್ವಾಮೀಜಿಯವರು ಕೂಡ ಇನ್ನು 108 ಶ್ರೀ 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 ಸಾಯಿ ಈಶ್ವರ್ ಗುರೂಜಿಯವರಂತ ನಮ್ಮ ಕ್ಷೇತ್ರದಿಂದ ನಾವು ಅವರನ್ನು ವಿಶೇಷವಾಗಿ ಗೌರವಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನೇ ಮುಂದಕ್ಕೆ ಸಂಯೋಜನೆ ಮಾಡಬೇಕಂತ ಇದ್ದೇವೆ ನಮ್ಮ ಟ್ರಸ್ಟಿ ವತಿಯಿಂದ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ವಿಷಯವನ್ನು ತಿಳಿಸಲಿಕ್ಕೆ ಸಂತೋಷ ಪಡ್ತೀನಿ. ನೇಪಾಳದಲ್ಲಿ ಮಾತ್ರ ಭಾರತ ಆಗ್ಬೇಕಂತ ಸಂಕಲ್ಪ ಇದೆ. ಅಲ್ಲಿ ಹಿಂದೂ ರಾಷ್ಟ್ರ ಈ ತನಕ ಆಗ್ಲಿಲ್ಲ. ಆದ್ರೆ ಬಹುಸಂಖ್ಯೆ ಹಿಂದೂಗಳಿರುವಂತದ್ದು ಒಂದೇ ಒಂದು ರಾಷ್ಟ್ರ, ಬಹುಸಂಖ್ಯೆ. ಹಾಗಾಗಿ ನಾವು ಹಿಂದೂ ರಾಷ್ಟ್ರ ಅಂತ ಹೇಳ್ಬೋದು ಅಷ್ಟೇ. ಬೇರೆ ರಾಷ್ಟ್ರಗಳನ್ನ ನಾವು ಅಲ್ಲಿ ಧೈರ್ಯವಾಗಿ ನಾವು ಹೇಳುವಾಗಿಲ್ಲ. ಈ ಭಾರತ ಏನಿದೆ ಬಹುಸಂಖ್ಯೆ ಹಿಂದೂಗಳಿದ್ದ ಕಾರಣ ಇದು ಹಿಂದೂ ರಾಷ್ಟ್ರ ಅಂತ ನಮ್ಮಲ್ಲಿ ನಾವು ತೃಪ್ತಿ ಪಡೆಯುವಂತದ್ದು ವಿಚಾರ ಅಷ್ಟೇ. ಅದನ್ನು ಮುಂದೆ ಹಿಂದೂ ರಾಷ್ಟ್ರವಾಗಿ ಉಳಿಸಬೇಕೆಂಬ ಒಂದು ದೊಡ್ಡ ಸಂಕಲ್ಪ ಅಷ್ಟೇ. ಬೇರೆ ಮಠದ ಸ್ವಾಮೀಜಿಗಳೆಲ್ಲ ಚಾತುರ್ಮಾಸ ವ್ರತ ಅಂತ ತಿಳಿಸ್ತಾರೆ. ಆ ರೀತಿಯಲ್ಲಿ ಹೇಳಿದ್ದಾರೆ. ಆ ಭಕ್ತರು ನನಗೆ ಒಂದು ಯೋಜನೆಯನ್ನು ಕೊಟ್ಟರು. ನೀವು ನಮ್ಮ ಊರಿಗೆ ಬರಬೇಕು, ನೀವು ನಮ್ಮೂರಲ್ಲಿ ಚತುರ್ಮಾಸ ಇರಬೇಕು ಎಂಬುದಾಗಿ ದಾವಣಗೆರೆದ ನಮ್ಮ ಕೆಲವೊಂದು ಕ್ಷೇತ್ರದ ಭಕ್ತರು ನನಗೆ ಇಲ್ಲಿ ಒತ್ತಾಯ ಹಾಕಿದರು. ನಾನು ಹೇಳಿದೆ, ನನಗೆ ಒಂದೇ ಜಾಗದಲ್ಲಿ 100 ದಿನ 108 ದಿನ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಸಮಯವನ್ನು ನಾನು ಸಂಚಾರದ ಮುಖಾಂತರ ಧರ್ಮದ ಪ್ರಚಾರ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರ ರಕ್ಷಣೆ, ಗೋರಕ್ಷಣೆ ವಿಚಾರವಾಗಿ ಈ ದಿನಗಳನ್ನು ನಾನು ಉಪಯೋಗ ಮಾಡ್ತೇನೆ. ನನ್ನೊಂದು ಸಂಕಲ್ಪ ಇದೆ, ಆ ಸಂಕಲ್ಪವನ್ನು ಪೂರ್ಣ ಮಾಡ್ತೇನೆ ಅಂತ ಹೇಳಿ ನಾನು
ಈ ಸಂಕಲ್ಪವನ್ನು ಪ್ರಾರಂಭ ಮಾಡಿದೆ. ಅದು ಕೂಡ ಯಾವಾಗ ಪ್ರಾರಂಭ ಮಾಡಿದೆ ಅಂದರೆ ಈ ಚಾತುರ್ಮಾಸದ ಸಮಯದಲ್ಲೇ ಪ್ರಾರಂಭ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದೇ ಸಂಕಲ್ಪ, ಈ ಧರ್ಮ ರಾಷ್ಟ್ರಕ್ಕಾಗಿ ನಿರಂತರವಾಗಿ ಈ ಸಮಯವನ್ನು ಆ ಸಮಯವನ್ನು ನಿಗದಿಪಡಿಸಬೇಕಂತ ಯೋಜನೆಯನ್ನ. ರಸ್ತೆಯಲ್ಲಿ ಎಲ್ಲಿ ಗೋವುಗಳಾಗಿರ್ಬೋದು, ಇನ್ನು ಪ್ರಾಣಿಗಳಿರ್ಬೋದು, ಅದನ್ನು ಮಣ್ಣು ಮಾಡುವಂತ ಸೇವೆ ನನ್ನಲ್ಲಿ ನಡೀತಾ ಇದೆ. ಅದು ಬಿಟ್ಟು ಎಲ್ಲ ಗೋವುಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಅದರ ಬಗ್ಗೆ ನಾವು ಯೋಜನೆಗಳನ್ನ ಹಾಕಿದ್ರು ಅದರಲ್ಲಿ ನಮಗೆ ಫಲ ಬರಲಿಲ್ಲ. ಯಾಕಂತ ಹೇಳಿದ್ರೆ ಪ್ರೋತ್ಸಾಹ ಸಿಗ್ಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅಂತ ಎಲ್ಲಿಯಾದ್ರೂ ಒಂದು ದೇವರು ನಮಗೆ ಅವಕಾಶವನ್ನ ಮಾಡಿಕೊಟ್ರೆ ಖಂಡಿತವಾಗಿ ದೊಡ್ಡ ಯೋಜನೆಯನ್ನ ಹಾಕಿದ್ದೀವಿ. ಒಂದು ದೊಡ್ಡ ಗೋಆಸ್ಪತ್ರೆಯನ್ನು ಮಾಡಬೇಕು, ತನ್ಮೂಲಕ ಗೋರಕ್ಷಣೆ ಮಾಡಬೇಕು ಎಂಬ ದೊಡ್ಡ ಸಂಕಲ್ಪವನ್ನು ಮಾಡಿದ್ವಿ. ಸರ್ಕಾರಕ್ಕೆ ಏನಾದರೂ ಒತ್ತಾಯ ಮಾಡ್ತೀರಾ? ಮಾಡಿದ್ದೇವೆ ನಾವು. ಪಶುಸಂಗೋಪನೆ ಇಲಾಖೆಯ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಒಂದು 5-6 ವರ್ಷದಿಂದ ನಾವು ಒಂದು ಜಾಗವನ್ನ ಕೇಳ್ತಾ ಇದ್ದೇವೆ. ನಮ್ಗೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನೋಡಿ, ನಿನ್ನೆ ಸಂಜೆ ನಮಗೆ ಫೋನ್ ಬಂದಿದೆ, ಒಂದು ಮಂಗನಿಗೆ ಪೆಟ್ಟಾಗಿದೆ ಬಂಟಕಲ್ಲಲ್ಲಿ, ನೀವೇನ್ ಮಾಡ್ತೀರಿ? ನಾವು ಸತ್ರೆ ಮಣ್ಣು ಮಾಡ್ಬೋದು, ಪೆಟ್ಟಾದ್ರೆ ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಈ ವಿಚಾರವಾಗಿ ಸುಮಾರು 6-7 ವರ್ಷದಿಂದ ಜಿಲ್ಲಾಡಳಿತದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಎಲ್ಲಿಯಾದ್ರೂ ನಮ್ಗೆ ಒಂದು ಜಾಗವನ್ನ ಲೀಸಿಗೆ ಕೊಡಿ, ಆ ಜಾಗದಲ್ಲಿ ಇಂತಹ ಸಂರಕ್ಷಣೆ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ. ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಯಾವುದೇ ಪ್ರಾಣಿಗಳಾಗಿರ್ಬೋದು, ಅದನ್ನು ಸಾಕುವಂಥದ್ದು, ಅದಕ್ಕೆ ಆರೈಕೆ ಮಾಡುವಂಥದ್ದು ವ್ಯವಸ್ಥೆ ಬಗ್ಗೆ ದೊಡ್ಡ ಯೋಜನೆಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರೆಲ್ಲ ಅದರ ಬಗ್ಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಅಲ್ಲಿ ಉಳ್ಳಿಕ್ಕೂ ನಮಗೆ ಕೆಲಸದಲ್ಲಿ ಜಾಗ ಸಿಗೋದಿಲ್ಲ. ಅದಕ್ಕೆ ನೀವು ನಮಗೆ ಏನಾದ್ರು ಭೂಮಿ ಕೊಟ್ರೆ ನಾವು ಗೋ ಸಂರಕ್ಷಣೆಯನ್ನು ಮಾಡ್ತೇವೆ. ರಸ್ತೆ ಬದಿಯಲ್ಲಿ ಪೆಟ್ಟಾದ ಪ್ರಾಣಿಗಳನ್ನು ಕೊಂಡೋಗಿ ಅಲ್ಲಿ ಸಾಕ್ತೇವೆ ಮತ್ತು ಹೂಳ್ಳಿಕ್ಕೂ ನಮಗೊಂದು ಅವಕಾಶ ಆಗ್ತದೆ ಅಂತ ಬಹಳಷ್ಟು ಸರಿ DC ಅವರ ಮೀಟಿಂಗ್ನಲ್ಲಿ ಕೂಡ ನಾವು ಅದರ ಬಗ್ಗೆ ಬಹಳಷ್ಟು ಹೇಳಿದ್ದೇವೆ. ಅವರು ನಮ್ಮ ಕ್ಷೇತ್ರದ ಈ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಮೆಚ್ಚಿದ್ದಾರೆ. ನೀವು ಅಲ್ಲಿ ಪ್ರಯತ್ನಿಸಿ, ಇಲ್ಲಿ ಪ್ರಯತ್ನಿಸಿ, ತಹಶೀಲ್ದಾರ್ ಹತ್ರ ಹೋಗಿ ಅಂತೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ಅದು ಪೂರ್ಣ ಪ್ರಮಾಣದ ಕಾರ್ಯಗತ ಆಗಿಲ್ಲ.